ತಂದೆ ಅತಿ ಉತ್ತಮವಾದ ಸ್ವಾಮಿ ವರ್ಷಿಪಲ್ಲಿ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ. ನಿಮ್ಮ ಆರಾಧಿಸುವಂತೆ ನಮ್ಮನ್ನು ಕರೆದಿ ನಮ್ಮನ್ನು ಪ್ರತಿನಿತ್ಯ ನೀನು ನಡೆಸಿದಕ್ಕಾಗಿ ಸ್ತೋತ್ರ ಯೇಸುವೆ. ತಂದೆ, ಈ ಪ್ರಾರ್ಥನೆಯಲ್ಲಿ ನೀನು ಬಲವಾದ ಶಕ್ತಿ ಇರ್ತಿದೆ ಸಪ್ಪ. ಪ್ರಾರ್ಥನೆ ಮೂಲಕ ನಮ್ಮ ಮರಣೆಯನ್ನು ಕೇಳುವ ದೇವರು ನಿನ್ನಾಗಿದೆ ಸಪ್ಪ. ಇಲ್ಲಿ ಕೂತಿದ ಸಭಿಕರ ಎಲ್ಲರ ಮನವಿಯನ್ನು ಪೂರೈಸುವಂತ ದೇವರಾಗಿದೆ ಸಪ್ಪ. ಆತನ ಪ್ರಾರ್ಥನೆ ಒಂದೊಂದು ವಿಜ್ಞಾಪನೆ ಸ್ವಾಮಿ, ಆತನ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಏನೇನು ಬೇಡಿದರೆ ಸಪ್ಪ ಅವೆಲ್ಲವೂ ನೆರವೇರಿಸಿ ಸಪ್ಪ. ಆ ದುಷ್ಟಾತ್ಮನು ಇವರ ಪ್ರಾರ್ಥನೆಯನ್ನು ತಡೆ ಹಿಡಲಾರದಂತೆ ನಿನ್ನ ಪರಲೋಕ ರಾಜ್ಯಕ್ಕೆ ಮುಟ್ಟುವಂತೆ ಕಾರ್ಯ ಮಾಡಿ ಯೇಸುವೆ. ಪವಿತ್ರಾತ್ಮ ದೇವರೇ, ನಿನ್ನ ಅಗ್ನಿ ಅಭಿಷೇಕದಿಂದ ಮಕ್ಕಳ ಎಲ್ಲ ದ್ವಾರಗಳು ತೆರೆಯಿಸಪ್ಪ. ಈ ಪ್ರಾರ್ಥನೆ ಮೂಲಕ ಸ್ವಾಮಿ ಈ ಮಕ್ಕಳ ಜೀವನವನ್ನು ಸ್ವಾಮಿ ನೀನು ಹೊಸ ಜೀವನವಾಗಿ ರೂಪಿಸಪ್ಪ. ಯಾವ ರೀತಿಯಾಗಿ ಮಧ್ಯಾಹ್ನದ ಸೂರ್ಯನು ಸ್ವಾಮಿ ಮಿಂಚುವಂತಾನೆ ಇರ್ತಾನೆ ಸಪ್ಪ, ಆ ಸೂರ್ಯನಂತೆ ಇವರ ಬೆಳಕಾಗಿ ಇವರ ಎಲ್ಲ ಸಮಸ್ಯೆಗಳು ನೀಗಲಿ ಸಪ್ಪ. ಎಲ್ಲಿ ಅಂಧಕಾರ ಶಕ್ತಿ ಕತ್ತಲಿರ್ತದೆ ಸ್ವಾಮಿ, ಅಲ್ಲಿ ಬೆಳಕು ಮೂಡಿದಾಗ ಸ್ವಾಮಿ ಆ ಕತ್ತಲೆಲ್ಲ ಸ್ವಾಮಿ ಮುಸುಗುವಾಗುತ್ತದೆ ಸಪ್ಪ. ಅದೇ ರೀತಿಯಾಗಿ ಈ ಮಕ್ಕಳ ಜೀವಿತದಲ್ಲಿ ಸ್ವಾಮಿ ಅಂಧಕಾರ ಶಕ್ತಿ ನೆಲೆಯಲ್ಲಿ ಸ್ವಾಮಿ ಕತ್ತಲಾಗಿ ಮುಚ್ಚಲ್ಪಟ್ಟಿದ್ದ ಒಂದೊಂದು ದ್ವಾರಗಳೆಲ್ಲ ಇವತ್ತು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತೆರೆಯಲ್ಪಡಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆದೇಶಿಸ್ತಾ ಇದ್ದೇನೆ, ಎಲ್ಲ ದ್ವಾರಗಳು ತೆರೆಯಲ್ಪಡಲಿ. ನಾ ಕಮಾಂಡ್ ಮಾಡ್ತಾ ಇದ್ದೆ ಇವತ್ತು ಯೇಸು ಕ್ರಿಸ್ತನ ಹೆಸರ ಮೇಲೆ ಎಲ್ಲ ದ್ವಾರಗಳು ಯೇಸು ಕ್ರಿಸ್ತನ ಹೆಸರ ಮೇಲೆ ತೆರೆಯಲ್ಪಡಲಿ. ಎಲ್ಲ ಕರ್ಜಸ್ಗಳು ಮುರಿಯಲ್ಪಡಲಿ. ಐ ಕಮಾಂಡಿಂಗ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಎಲ್ಲ ಬಾಂಧವ್ಯಗಳಲ್ಲಿ ಬಿಚ್ಚಲಿ ಸಪ್ಪ. ನಿಮ್ಗೆ ಯಾವ ಕೆಲಸಕ್ಕಾಗಿ ತಲುಪಿಸ್ತಾ ಇದ್ದೀರಿ, ಆ ಕೆಲಸ ಎಷ್ಟು ದಿವಸಗಳಿಂದ ಆಗಿಲ್ಲ ಅಂತ ಹೇಳಿ ನೀವು ಕಾಯುತ್ತಿದ್ದೀರಲ್ಲ, ಇವತ್ತು ಯೇಸು ಕ್ರಿಸ್ತನ ಹೆಸರಿಂದ ನಾನು ಆದೇಶಿಸ್ತಾ ಇದ್ದೇನೆ, ಅವೆಲ್ಲ ಕಾರ್ಯಗಳು ಜರುಗಲಿ ಯೇಸು ಕ್ರಿಸ್ತನ ಹೆಸರ ಮೇಲೆ. ಪವಿತ್ರಾತ್ಮ ದೇವರೇ, ನಿಮ್ಮ ಏಂಜಲ ಮೂಲಕ ಕಾರ್ಯ ಮಾಡಲಿ. ಇವತ್ತು ನೀವು ಕೊಟ್ಟಿದೆ ಪ್ರೊಫೆಸಿ ಸ್ವಾಮಿ, ಮಕ್ಕಳು ಸ್ವಾಮಿ ಆನ್ಲೈನ್ ನೋಡುವಂತರು ಸ್ವಾಮಿ ಕಾಲ್ ಮಾಡಿ ಹೇಳಲಿ. ಇಲ್ಲಿದ್ದ ಸಭೆಯಲ್ಲಿದ್ದ ಮಕ್ಕಳು ಸ್ವಾಮಿ ಸಾಕ್ಷಿ ಕೊಡುವಂತೆ ನೀನು ಬಲವಾಗಿ ಎಬ್ಬಿಸಿದಕ್ಕಾಗಿ ಸ್ತೋತ್ರ. ಹೌದೇ ಯೇಸುವೆ, ಎಲ್ಲ ಬಾಂಧವ್ಯಗಳಿಂದ ಸಾಲದ ಬಾಂಧವ್ಯ ಇರ್ಬೋದು ಏಸಪ್ಪ, ಆ ಸಾಲದಲ್ಲಿ ಇಟ್ಟಿದ್ದ ದುರಾತ್ಮನು ನಾನು ಯೇಸು ಕ್ರಿಸ್ತನ ಹೆಸರ ಮೇಲೆ ಮುರಿಯಲ್ಪಡ್ತೇನೆ. ಔಟ್, ಎಲ್ಲರ ಮೇಲಿಂದ ಸಾಲ ತೆಗೆಯಲ್ಪಡಲಿ. ಕರ್ತನಾದ ಯೇಸು ನಿಮಗಾಗಿ ಆರಿಸಿದನೆ. ನೀವು ತಂದೆಯಾದ ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೀರಿ. ನೀವು ಸಾಲ ಕೊಡುವವರಾಗಿದ್ದೀರಿ, ಸಾಲ ತಕೊಂಬವರಲ್ಲ. ಅದಕ್ಕಾಗಿ ಇವತ್ತು ಯೇಸು ನಿಮ್ಮನ್ನು ಸಾಲ ಕೊಡುವರಂತೆ ಮಾಡದಂತೆ ಅಭಿಷೇಕಿಸಲ್ಪಡಲಿ. ನನ್ನ ಮೂಲಕ ಈ ವಾಕ್ಯವನ್ನು ನಿಮಗೆ ಕೊಟ್ಟಿದ್ದಕ್ಕಾಗಿ ಯೇಸುವಿಗೆ ಸ್ತೋತ್ರ ಹೇಳಿರಿ. ಯೇಸುವೆ, ನಾವು ನಂಬುತ್ತೇವೆ ಸಪ್ಪ, ನಾವು ಸಾಲ ಕೊಡುವರಾಗುತ್ತೇವೆ ಸಪ್ಪ. ಇಷ್ಟು ದಿವಸ ಸಾಲಗಳು ಮಾಡಿ ದುರಾತ್ಮನ ಕಾರ್ಯದಲ್ಲಿ ಬಿದ್ದಿದ್ದೆವು, ಅದಕ್ಕೆ ನಾಶ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವೆ, ನಾ ಇವತ್ತು ಬಲ ಶಕ್ತಿ ಹೊಂದಿದ್ದೇನೆ, ನನ್ನಲ್ಲಿದ್ದ ಕಾರ್ಯ ನಡೆಸು. ನನ್ನಲ್ಲಿ ಸ್ವಾಮಿ ಕೀರ್ತನೆ 90 ಎಲ್ಲ ಅಭಿಷೇಕಗಳು ನನ್ನನ್ನು ಸೃಷ್ಟಿಸು. ನನ್ನಲ್ಲಿ ಆಶೀರ್ವಾದ ಭರಿತರಾಗಿ ತುಂಬು ಯೇಸುವೆ ಅಂತ ಹೇಳಿ ಕೇಳಿ. ಯಾಕಂದ್ರೆ ಕೀರ್ತನೆ 90 ಎಲ್ಲ ಸುಖ ಸಮೃದ್ಧಿ ಆಯುಷ್ ಆರಾಮ ನಿಮ್ಗೆ ಏನೇನ್ ಬೇಕು ದೇವರು ಪ್ರೊಟೆಕ್ಷನ್ ಎಲ್ಲವನ್ನು ಇಟ್ಟಿದ್ದಾನೆ ಅದರಲ್ಲಿ. ನೀವು ಹೇಳಿರಿ ಯೇಸುವೆ, ಕೀರ್ತನೆ 90 ಎಲ್ಲ ಅಭಿಷೇಕವು ನನ್ನಲ್ಲಿ ಇಳಿದಲ್ಲಿ ಬರಲಿ ಸಪ್ಪ. ಆ ಪವಿತ್ರಾತ್ಮ ದೇವರು ನಿಮ್ಮನ್ನು ಕಾರ್ಯ ಮಾಡಿ ಆಶೀರ್ವಾದ ಅಭಿಷೇಕಿಸಿದಕ್ಕಾಗಿ ಸ್ತೋತ್ರ. ಮತ್ತೆ ಯಾರಿಗೆ ಸ್ವಾಮಿ ಧನ ಗೌರವ ದೀರ್ಘಾಯುಷ್ಯ ಬೇಕು, ಜ್ಞಾನಕ್ಕೆ 3ನೇ ಸಂಧಿ 16ನೇ ವಚನದಿಂದ ಕೇಳಿರಿ. ಆ ಜ್ಞಾನವೆಂಬಕ್ಕೂ ಬಲಗಳಲ್ಲಿ ಜ್ಞಾನ ಎಂಬಕ್ಕೂ ದೀರ್ಘಾಯುಷ್ಯವನ್ನು ಇಟ್ಟು ಇಡಗಳಲ್ಲಿ ಧನ ಗೌರವ ಇಟ್ಟಿದೆ. ಹೌದು ಯೇಸುವೆ, ಇದು ನಾನು ಸ್ವೀಕರಿಸಿದೆ. ಈ ಧನ ಗೌರವ ನನಗಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸಪ್ಪ. ಈ ವಾಕ್ಯವನ್ನು ನಂಬುತ್ತೇನೆ. ನಜರೇತಿನ ಯೇಸು ದಾಸನ ಮೂಲಕ ನನಗೆ ಕೊಟ್ಟಿದ್ದ ವರ, ಈ ವರದ ಮೂಲಕ ನಾನು ಇವತ್ತು ಬಲವಾಗಿ ನನ್ನ ಕಾರ್ಯ ನಡೀಲಿ ಸಪ್ಪ. ನನ್ನ ಹೃದಯ ತುಂಬ ನಾನು ನಂಬುತ್ತೆ ಸಪ್ಪ. ಜ್ಞಾನಕ್ಕೆ 3ನೇ ಸಂಧಿ 16ನೇ ವಚನದ ಬಾಗಿಲನ್ನು ತೆರೆದಿದ್ದಕ್ಕಾಗಿ ಸ್ತೋತ್ರ. ಆ ಆಶೀರ್ವಾದ ಅಭಿಷೇಕ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ 1000 ತಲೆಮಾರಿಯವರೆಗೂ ಅದರ ಆಶೀರ್ವಾದ ನಡಲಿ ಅಂತ ಹೇಳಿರಿ. ಯೇಸುವಿಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಈ ಮಕ್ಕಳ ಮೇಲೆ ನಿನ್ನ ಅಭಿಷೇಕದ ಮೇಲೆ ಅಭಿಷೇಕದ ಮಳೆ ಇಳಿಸಿದಕ್ಕಾಗಿ ಸ್ತೋತ್ರ ಯೇಸಪ್ಪ. ಆಶೀರ್ವಾದದ ಮಳೆಗಳು ಇಳಿಸಿದಕ್ಕಾಗಿ ಸ್ತೋತ್ರ ಯೇಸಪ್ಪ. ನಿನ್ನ ಪರಿಶುದ್ಧ ಹಸ್ತವನ್ನು ಮಕ್ಕಳ ಮೇಲೆ ಮುಟ್ಟಿ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಹೌದು ಯೇಸುವೆ, ಇವತ್ತಿನ ದಿನ ಅವರಿಗೆ ಎಷ್ಟು ಅದ್ಭುತವಾಗಿ ಸ್ವಾಮಿ ಅದಕ್ಕಾಗಿ ದಿನನಿತ್ಯ ಕಷ್ಟಪಟ್ಟು ತವಕಿಸ್ತಾ ಇದ್ದೀರಿ ಯೇಸಪ್ಪ. ಅವೆಲ್ಲ ಕಷ್ಟಗಳು ನೀಗಲಿ ಯೇಸು ಕ್ರಿಸ್ತನ ಹೆಸರ ಮೇಲೆ. ಐ ಕಮಾಂಡಿಂಗ್ ಯು, ಎಲ್ಲ ಕಷ್ಟಗಳು ನೀಗಲಿ ರೈಟ್ ನಾವು, ನೀಗಲಿ. ಎಲ್ಲ ಕಷ್ಟವು ಓಡಿ ಹೋಗಲಿ, ಹೊಸ ಬಲ ತುಂಬಲಿ. ಡೆಲಿವರೆನ್ಸ್ ನೀವು ಕಾಣುತ್ತಾ ಇದ್ದೀರಿ ಇವತ್ತು. ಯೇಸುವಿಗೆ ಮೊರೆ ಕೇಳಿರಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಿಮಗೆ ವಂದನೆ ಯೇಸುವೆ, ನಿಮಗೆ ವಂದನೆ ಯೇಸುವೆ. ಈ ಮುಂಜಾನೆ ಜಾವದಲ್ಲಿ ಸ್ವಾಮಿ ಈ ಮಿನಿಸ್ಟ್ರಿ ಮೂಲಕ ಈ
ಸಭೆಯ ಮೂಲಕ ಪಾಸ್ಟರ್ ಮೂಲಕ ನಾನು ಕಾರ್ಯ ಮಾಡ್ತೇವೆ ಏಸಪ್ಪ. ಆತನ ಮಾತಿಗೆ ನಂಬುವಂತರಾಗಿದ್ದೇವೆ. ಯಾಕಂದ್ರೆ ನೀನು ಸತ್ಯ ವೇದದಲ್ಲಿ ಬರ್ದಿದ್ದ ಒಂದು ಮಾತು ಕಾರ್ಯ ನಡೆಸುವಂತ ದೇವರಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಹೇಳಿ ಯೇಸುವೆ, ನಾವು ನಿನ್ನನ್ನು ಒಪ್ಪಿಸ್ತಾ ಇದ್ದೇವೆ ಏಸಪ್ಪ. ನೀವು ಮಾಡಿದ ಎಲ್ಲ ವಾಗ್ದಾನಗಳು ನಮ್ಮಲ್ಲಿ ನೆರವೇರಿದಕ್ಕಾಗಿ ಸ್ತೋತ್ರ ಹೇಳಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಏಸಪ್ಪ. ಮುಂದಿನ ಭಾಗ್ಯ ನಿನಗೆ ಒಪ್ಪಿಸ್ತೇನೆ ಜೀವನ ತಂದೆ ಯೇಸುವೆ. ವಾಕ್ಯವಾಗಿ ಹೋಗುವ ಎಲ್ಲ ಹೃದಯದಲ್ಲಿ ನೀನು ಮಾತಾಡಿ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ ತಂದೆ ಯೇಸುವೆ. ನೀನು ಒಂದೇ ನಾಮದಲ್ಲಿ ಬೀಳ್ತೀನಿ ತಂದೆ. ಆಮೇನ್ ಆಮೇನ್.